ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಕುರ್ಚಿಯ ಕಾಲೆಳೆತ ಜೋರಾಗಿತ್ತು. ಕಾರಣದ ಕುರ್ಚಿಗೆ ಹಂಬಲಿಸಿದೆ ಮನ. ಇದಂತೂ ತುಂಬ ಚೆನ್ನಾಗಿತ್ತು ಇವತ್ತು ಸುನಿಲ್ ಕುಮಾರ್ ಅವರದು. ಕೂರಬಲ್ಲೆನೇ ಒಂದು ದಿನ ಅಂತ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಡಿ.ಕೆ. ಶಿವಕುಮಾರ್ ಅವರ ಕಾಲೆಳೆದ ಪ್ರಸಂಗ ಉತ್ತರ ಕರ್ನಾಟಕದ ಚರ್ಚೆಯ ಸಂದರ್ಭದಲ್ಲಿ ಆಯ್ತಿದ್ದು. ಮೇಕೆದಾಟು ಯೋಜನೆಗೆ ಸರ್ಕಾರದ ಮೌನದ ಬಗ್ಗೆ ಅರವಿಂದ್ ಬೆಲ್ಲದವರು ಪ್ರಸ್ತಾಪ ಮಾಡ್ತಾರೆ. ಈ ವೇಳೆ ಡಿ.ಕೆ. ಶಿವಕುಮಾರ್ ಮಧ್ಯಪ್ರವೇಶ ಮಾಡ್ತಾರೆ. ಮೊನ್ನೆ ತಾನೇ ನ್ಯಾಯಾಲಯದ ಆದೇಶ ಆಗಿದೆ ಅಲ್ರಿ, CWCಗೆ 6 ತಿಂಗಳ ಸಮಯಾವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಮ್ರತೆಯಿಂದ ಕೈ ಮುಗಿದು ಕೇಳ್ತೀನಿ, ನೀವೆಲ್ಲ ಸಹಕಾರ ಕೊಟ್ಟರೆ ಆದಷ್ಟು ಬೇಗ ನಿಮ್ಮ ಜೊತೆಗೆ ಭೂಮಿ ಪೂಜೆ ಮಾಡ್ತೀನಿ ಅಂತ ಅಂದುಬಿಟ್ರು. ಆಗ ಸುನಿಲ್ ಕುಮಾರ್ ಅವರು ಎದ್ದು ನಿಂತರು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮಗೆ? ಇದೇ ಡಿ.ಕೆ. ಶಿವಕುಮಾರ ಅಥವಾ ಹೊಸ ಶಿವಕುಮಾರ? ಡಿ.ಕೆ. ಶಿವಕುಮಾರ್ ಎಂಬುದಕ್ಕೆ ಒಂದು ಕಲ್ಪನೆ ಇದೆ. ಇಷ್ಟು ನಯ ವಿನಯ ಹೇಗೆ ಬಂತು ನಿಮಗೆ ದಿಢೀರಾಗಿ ಅಂತ ವ್ಯಂಗ್ಯವಾಡಿದರು. ಕುರ್ಚಿ ಬಗ್ಗೆ ಕಾಲೆಳೆದರು. ಈ ವೇಳೆ ಡಿ.ಕೆ. ಶಿವಕುಮಾರ್ ಸಹಿತ ಸದಸ್ಯರೆಲ್ಲ ನಗಾಡಿದರು ಒಂದಿಷ್ಟು. ಇನ್ನೊಂದೆಡೆಗೆ ಪರಿಷತ್ನಲ್ಲೂ ಕೂಡ ಸಿಎಂಗೆ ಕಾಲೆಳೆದ ಪ್ರಸಂಗ ನಡೀತು. ಪ್ರಶ್ನೋತ್ತರ ಕಲಾಪದಲ್ಲಿ ಸಿಎಂ ಉತ್ತರ ಕೊಡುವಾಗ ಅವ್ರು ಕೂತಂಥ ಚೇರ್ ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದು. ಏನಮ್ಮ ಚೇರ್ ಹಿಂಗಾಗ್ಬಿಟ್ಟಿದೆ, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಕಾರ್ಯದರ್ಶಿಗೆ ಹೇಳ್ತಾರೆ. ಸಿಬ್ಬಂದಿ ಬಂದು ಚೇರ್ ಸರಿ ಮಾಡ್ತಾರೆ. ಈಗ ಸರಿ ಹೋಯ್ತು ನೋಡು ಅಂತ ಸಿಎಂ ಹೇಳ್ತಾರೆ. ಅದಾದ ನಂತರ ಚಲುವಾದಿ ನಾರಾಯಣಸ್ವಾಮಿಯವರು ನಿಮ್ಮ ಚೇರ್ ಅತಂತ್ರ ಇದೆ ಸಾರ್ ಅಂತ ಕಾಲು ಎಳಿತಾರೆ. ಅದಕ್ಕೆ ಸಿಎಂ ಅವರು ನಮ್ಮ ಚೇರ್ ಗಟ್ಟಿಯಾಗಿದೆ ರೀ, ನಿಮ್ಮ ಚೇರೇ ಗಟ್ಟಿ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ಮೊನ್ನೆ ತಾನೇ ಭಾಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗೌರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮಗೇನು ಇದಕ್ಕೆ ಅವಕಾಶ. ಇಷ್ಟು ನಯ ವಿನಯ ಅದು ಎಲ್ಲಿಂದ ಬಂತು ಸರ್ ನಿಮಗೆ? ಅಲ್ಲ, ಎರಡು ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ ಡಿ.ಕೆ. ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು ಡಿ.ಕೆ. ಉತ್ತರ ಕನ್ನಡದ ಚರ್ಚೆ ನಾವೇನ್ ಬದಲಾಯಿಸ್ತಿಲ್ಲ. ಡಿ.ಕೆ. ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ನೀವು ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಅದು ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. ಡಿ.ಕೆ. ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ, ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕಾದ್ರೆ ಈ ನಯ ವಿನಯ ಶುರಾಯಿತು ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯಿತು? ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತದೆ. ಸ್ವಲ್ಪ ಇದಕ್ಕೆ ಜರುಗಿಸಿ ಇದನ್ನು ಚೇರ್ ಸರೋಯ್ತು. ಈಗ ತೊಂದರೆ ಆದಾಗ ತೊಂದರೆ ಆಗುತ್ತೆ ಅಂತ ಹೇಳ್ಬೇಕು. ಈಗ ಸರೋಯ್ತು. ಯಾಕೋ ಚೇರ್ ಅತಂತ್ರದಲ್ಲಿದೆ ಅಂತ ಹೇಳಿದ್ರು. ಚೇರ್ ಅತಂತ್ರದಲ್ಲಿ ಇಲ್ಲ, ನಿಮ್ಮ ಚೇರ್ ಅತಂತ್ರದಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ. ಬಿಜೆಪಿ ಅವರಿಗೆ ಡಿ.ಕೆ. ಶಿವಕುಮಾರ್ ಅವರ ನಯ ವಿನಯದ ಬಗ್ಗೆ ಬಹಳ ಆಶ್ಚರ್ಯ ಆಗ್ತಿದೆಯಂತೆ ಸರ್. ಆ ಆಶ್ಚರ್ಯ ಮೂಡಿಸೋ ಬೆಳವಣಿಗೆ ಇತ್ತೀಚಿಂದ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಫಸ್ಟ್ ಆಫ್ ಆಲ್, ಕಾಡಿನಲ್ಲಿ ಸಿಂಹ ಹುಲಿ ಹೋಗ್ತಾ ಇರುತ್ತೆ, ದೂರದಲ್ಲಿ ಜಿಂಕೆ ನಿಂತಿರುತ್ತೆ. ಆ ಜಿಂಕೆ ಸಿಂಹನ ಹುಲಿನ ನೋಡ್ತಾ ಇರುತ್ತೆ, ಯಾವಾಗ ಅದು ಹಾರ್ಕೊಂಡು ನನ್ನ ಕಡೆಗೆ ಬರುತ್ತೆ ಅಂತ. ಅದು ಬರದೇ ಇಲ್ಲ, ಮುಖ ತಿರುಗಿಸ್ಕೊಂಡು ಹೋಗ್ಬಿಡುತ್ತೆ. ಆಗ ಜಿಂಕೆ ಏನು ಅನ್ಕೋಬೇಕು? ಅಯ್ಯೋ, ನನ್ನ ಹುಲಿ ಬದಲಾಗಿ ಹೋಯ್ತಾ? ಹಾಗಿಲ್ಲ, ಆ ದಿನ ಹುಲಿಗೆ ಹೊಟ್ಟೆ ತುಂಬೋಗಿತ್ತು. ಇನ್ನೊಂದು ದಿನ ಜಿಂಕೆ ಅದನ್ನು ನಂಬಿಕೊಂಡು ಮತ್ತೆ ಅಲ್ಲಿ ನಿಂತರೆ ಬಗೆದು ತಿಂದು ಬಿಸಾಕತ್ತೆ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ನ್ಯಾಕ್ ಡೆವಲಪ್ ಆಗಿದೆ. ತನಗೆ ಬೇಕಾದಾಗ ನಯ ವಿನಯ ಇದೆಲ್ಲ ಬಂದ್ಬಿಡುತ್ತೆ ಅವ್ರಿಗೆ. ಹಾಗಾಗಿ ಅದನ್ನು ನಿರಂತರ ಇದು ಅಂತ ನಂಬಿ ಸುನೀಲ್ ಕುಮಾರ್ ಮುಂದಕ್ಕೆ ಹೋದರೆ ಕಾದಿದೆ ಒಂದು ದಿನ ಮಾರಿ ಹಬ್ಬ. ಬಟ್ ಹೋದಲ್ಲಿ ಬದಲೆಲ್ಲ ಕುರ್ಚಿ ವಿಚಾರನೆ ಬಂದ್ಬಿಡುತ್ತಲ್ಲ ಸರ್, ಪಾಪ ಸಿಎಂ ವಿಚಾರದಲ್ಲಿ ಸಿದ್ದರಾಮಯ್ಯವ್ರಿಗೆ ಬರೀ ಕುರ್ಚಿ ಕುರ್ಚಿ ಕುರ್ಚಿ. ಈ ಹಾಡನ್ ಮಾತ್ರ ಅಶ್ವಥ್ ಅವ್ರದ್ದು ಹಾಡನ್ ಮಾತ್ರ ಬಹಳ ಚೆನ್ನಾಗಿ ಬಳಸಿದ್ದಾರೆ ಸುನೀಲ್. ಇನ್ಫ್ಯಾಕ್ಟ್ ಐ ಕಂಗ್ರ್ಯಾಚುಲೇಟ್ ಹಿಮ್ ಫಾರ್ ಮೇಕಿಂಗ್ ಇಟ್ ಸೋ ಲೈಫ್ಲಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಏನ್ರಿ ಹಾಡದು? ಇವರು ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲನೇ ಒಂದು ದಿನ ಅಂತ.
ಭಾಳ ಚೆನ್ನಾಗಿದ್ದಾರೆ ಈ ಹಾಡೋದು. ಅದು ತುಂಬ ಚೆನ್ನಾಗಿ ಹೊಂದಿಸಿದ್ದಾರೆ, ಭಾಳ ಚೆನ್ನಾಗಿ ಹೊಂದಿಸಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ವಿ ಕ್ಯಾನ್ ಎಂಜಾಯ್ ದಿಸ್. ಎಸ್ ಸರ್. ಬಟ್ ಹಾಂ ಸರ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ಡಿ ಕೆಗೆ ಕಾಣಿಸುವ ಕುರ್ಚಿಯನ್ನು ಕಿತ್ತುಕೊಳ್ಳುವುದು ಗೊತ್ತು, ಕಾಣಿಸದಿರುವ ಕುರ್ಚಿಯನ್ನು ತಂದು ಹಾಕಿಕೊಳ್ಳುವುದು ಗೊತ್ತು. ಎಸ್ ಸರ್. ಸರ್ ಒಂದು ವಿರಾಮ ತಗೊಳ್ತೀವಿ ಸರ್. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ ಸರ್. ಇನ್ನು ಉಳಿದಂಥ ಸುದ್ದಿಗಳು ಇದೆ. ಜನೌಷಧಿ ನೀವು ಅವತ್ತು ಹೇಳ್ತಾ ಇದ್ದೀರಿ ಸರ್, ಅವಶ್ಯಕತೆ ಇರಲಿಲ್ಲ, ಬಿಟ್ಬಿಡ್ಬೇಕಾಗಿತ್ತು ಅಂತ ಹೇಳಿ. ಹೈಕೋರ್ಟೇ ಈಗ ಅದಕ್ಕೆ ವಾಪಸ್ ತಿರುಗೇಟನ್ನು ಕೊಟ್ಟಿದೆ ಸರ್. ಆ ಸುದ್ದಿನ ನೋಡೋಣ ಸರ್. ಆಮೇಲೆ ಸಾಮಾಜಿಕ ಬಹಿಷ್ಕಾರದ ವಿಚಾರದಲ್ಲೂ ಕೂಡ ಬರೋಣ ಸರ್. ಒಂದೇ ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ ಸರ್.